ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ. ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998ರಲ್ಲಿ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-9ರಲ್ಲಿ ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010ರಿಂದ 2012ರವರೆಗೆ ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು, ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್. ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5ರಿಂದ 8ನೇ ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು, ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ. ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30ಕ್ಕೂ ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35ರ ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸುಗೂರು, ದೇವದುರ್ಗ, ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ
ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ ಬಿವಿಜಿ ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೀಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರೂ ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ, ಧೈರ್ಯವನ್ನ ವೃದ್ಧಿಸಲಿದೆ. ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು 3 ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್
ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.